ಸರ್ಕಾರ ಒಳ್ಳೆಯ ಕೆಲಸ ಮಾಡಿದಾಗ ಅಭಿನಂದಿಸುವುದರಲ್ಲಿ ತಪ್ಪೇನಿಲ್ಲ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿದರು. ರಸ್ತೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಶಕ್ತಿ ಯೋಜನೆ ಸ್ಮರಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, 2 ವರ್ಷದಿಂದ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಅನೇಕ ಯಾತ್ರಾ ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ. ಈ ಯೋಜನೆ ಅನುಷ್ಠಾನ ಆಗದೇ ಇದ್ದಿದ್ದರೆ ಅನೇಕ ಮಹಿಳೆಯರು ಪುಣ್ಯ ಕ್ಷೇತ್ರಗಳಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಎಂದರು. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು 5 ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖ ಗ್ಯಾರಂಟಿ ಯೋಜನೆ ಆದಂಥ ಸಾರಿಗೆ ಯೋಜನೆಯನ್ನು ಶ್ರೀ ಶಕ್ತಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದರು. ಅದಕ್ಕೆ 2023ರಲ್ಲಿ ಇದೇ ನಿಲ್ದಾಣದಲ್ಲಿ ನಾನೇ ಅಭಿನಂದನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೆ. ಒಳ್ಳೆಯ ಕೆಲಸ ಮಾಡಿದಾಗ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಲ್ಲೇನು ಯಾವುದೇ ದಾಕ್ಷಿಣ್ಯಗಳು ಸಹ ನಮ್ಮ ಮುಂದೆ ಇಲ್ಲ. ಇವತ್ತು ಸುಮಾರು 77,78,000 ಜನ ಪ್ರಯಾಣಿಕರು ಪ್ರವಾಸವನ್ನು ಮಾಡಿರ್ತಕ್ಕಂಥದ್ದು, ಅದರಿಂದ ಆದಾಯವನ್ನು ಸಹ ಬಂದಿರತಕ್ಕಂಥದ್ದು KSRTCಗೆ. ಇದು ಒಂದು ವಿಶೇಷವಾದಂಥ ಯೋಜನೆ. ಬಹುಶಃ ಶ್ರೀ ಅಬಲೆ ಅಲ್ಲ ಸಬಲೆ ಅಂತಕ್ಕಂಥದ್ದನ್ನು ಸಮಾಜಕ್ಕೆ ತೋರಿಸಿ ಶ್ರೀ ಎಲ್ಲಿ ಬೇಕಾದರೂ ಒದ್ದಾಡ್ಬೋದು, ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬೋದು, ಪ್ರಯಾಣವನ್ನು ಮಾಡ್ಬೋದು ಅಂತಕ್ಕಂಥದ್ದು ಒಂದು ಉತ್ತಮ ಯೋಜನೆಯನ್ನು ಸರ್ಕಾರ ಕೊಟ್ಟಿದೆ. ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಯಲ್ಲಿ ಇವತ್ತು ಏನು ಪುಣ್ಯಕ್ಷೇತ್ರಗಳು ತುಂಬಿ ತುಳುಕ್ತಕ್ಕಂಥ ಪುಣ್ಯಗಳನ್ನ ಗಳಿಸ್ತಕ್ಕಂಥ ನಮ್ಮ ಮಹಿಳೆಯರಿದ್ದಾರೆ, ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಏಕೆಂದರೆ ಈ ಒಂದು ಯೋಜನೆ ಇಲ್ಲ ಅಂದಿದ್ರೆ ಪುಣ್ಯಕ್ಷೇತ್ರಗಳಿಗೆ ಅಷ್ಟು ಈಸಿಯಾಗಿ ಹೋಗೋಕ್ಕಾಗ್ತಿರಲಿಲ್ಲ, ಅವಲಂಬನೆ ಆಗಬೇಕಾಗಿತ್ತು. ಇವತ್ತು ಮಹಿಳೆಯರು ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಸ್ವಾಭಿಮಾನದಿಂದ ಪುಣ್ಯಕ್ಷೇತ್ರಕ್ಕೆ ತೆರಳಿ ಇವತ್ತು ಭಗವಂತನ ದರ್ಶನವನ್ನು ಮಾಡಿ ಅವರ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಉಳಿತನ್ನು ಮಾಡಲಿ ಅಂತಕ್ಕಂಥ ಆಶೀರ್ವಾದವನ್ನು ಸಹ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಮಹಿಳೆಯರಿಗೆ ನಾನು ವಿಶೇಷವಾದಂಥ ಗೌರವವನ್ನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಯೋಜನೆಗೆ ನಾನು ವೈಯಕ್ತಿಕವಾಗಿ ಒಬ್ಬ ಈ ಕ್ಷೇತ್ರದ ಸೇವಕನಾಗಿ ಶಾಸಕರಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ. ನಾವು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಚುನಾವಣೆಗಿಂತ ಮೊದಲು ಘೋಷಣೆ ಮಾಡಿದ್ವಿ, ಎಲ್ಲ 5 ಗ್ಯಾರಂಟಿಗಳು ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಆದ ತಕ್ಷಣದಿಂದ ಜಾರಿಗೊಂಡು ಇವತ್ತು ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಕ್ತಿ ಯೋಜನೆ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುಷ್ಠಾನಗೊಂಡಿತ್ತು, ಅದು ಯಶಸ್ವಿಯಾಗಿ 2 ವರ್ಷ ಆಗಿದೆ. ಇದರ ಲಾಭವನ್ನು ಗ್ರಾಮೀಣ ಮಹಿಳೆಯರು ವಿಶೇಷವಾಗಿ ಗ್ರಾಮೀಣ ಮಹಿಳೆಯರು ತುಂಬ ಇದರಿಂದ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಅತಿ ಅಮೂಲ್ಯವಾದದ್ದು. ನಮ್ಮ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ಹಕ್ಕು ಹಾಗೂ ಗೌರವ ಮತ್ತು ದಿನನಿತ್ಯ ಜೀವನವನ್ನು ಸುಲಭವಾಗಿ ಮಾಡಲು ಜನವರಿ 2023ರಂದು ಶಕ್ತಿ ಯೋಜನೆಯನ್ನು ಚಾಲನೆ ಮಾಡಿದ್ದಾರೆ. ಹಾಗೂ ಈ ಸಾರಿಗೆ ವತಿಯಿಂದ ಎಲ್ಲಾ ಮಹಿಳೆಯರಿಗೂ ಉಚಿತ ಸಂಪರ್ಕದ ವ್ಯವಸ್ಥೆಯನ್ನು ಮಾಡಿದೆ. ಇದರ ಉಪಯೋಗವನ್ನು ಸುಮಾರು 5 ಕೋಟಿಗಿಂತ ಹೆಚ್ಚು ಜನ ಮಹಿಳೆಯರು ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಇದೆಲ್ಲ ಕಾರಣಕ್ಕೆ ಮೂಲವಾದವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಹಾಗೂ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸರ್ ಅವರು ಹಾಗೂ ಸಾರಿಗೆ ಮುಖ್ಯಮಂತ್ರಿಯಾದ ರಾಮಲಿಂಗಾರೆಡ್ಡಿ ಅವರು, ಇವರೆಲ್ಲರ ಇದರಿಂದ ಯಶಸ್ವಿಯಾಗಿದೆ. ಇಷ್ಟು ಹೇಳಲು ಎಲ್ಲರಿಗೂ ಧನ್ಯವಾದ.